ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಬೇಸರವಾದ ಕ್ಷಣ ಯಾವುದು, ಹಾಗೇನೆ ಖುಷಿ ಕೊಟ್ಟ ಕ್ಷಣ ಯಾವುದು? ಬೇಸರ ಅಂತ ಬಂದಾಗ ಐ ಥಿಂಕ್ ನನಗೆ ಒಂದು ಅವಾರ್ಡ್ ಅಂತ ಬರುತ್ತೆ ನಾಲಾಯಕ್ ಅಂತ. ಸೊ ಅಲ್ಲಿ ನಾನು ತುಂಬ ಕುಗ್ಬಿಡ್ತೀನಿ. ಒಂದು 2 ದಿನ ನನಗೆ ಆಗಲೇ ಇಲ್ಲ ತೊಗೊಳಕ್ಕೆ. ಯಾಕಂದರೆ ಒಂದು 15-20 ವರ್ಷ 10-15 ಇಯರ್ಸ್ ಆಫ್ ಇಂಡಸ್ಟ್ರಿಯಲ್ಲಿ ಕಷ್ಟಪಟ್ಟು ಬಂದಿರ್ತೀವಿ, ತಂದೆಯವ್ರು ನೋಡ್ಕೊಂಡು ಬಂದಿರ್ತೀವಿ. ಆ್ಯಂಡ್ ಅದೆಲ್ಲ ಆದಾಗ ನಮಗೆ ನಾಲಾಯಕ್ ಅಂತ ಬಂದ್ಬಿಡ್ತಾ ಕಂಟೆಸ್ಟೆಂಟ್ ಅಂತ ಒಂದು ಬೇಜಾರಾಯಿತು. ಬಟ್ ಆಚೆ ಬಂದಮೇಲೆ ಆಬ್ವಿಯಸ್ಲಿ ನಾನು ಹೇಳ್ದಂಗೆ ಜನ ಬೇರೆ ಥರನೇ ಅದನ್ನು ರಿಸೀವ್ ಮಾಡಿದ್ದಾರೆ. ನನಗೆ ಅದು ಬೇರೆ ಥರನೇ ಒಂದು ಕಾಂಪ್ಲಿಮೆಂಟ್ ಥರ ಮಾಡಿದ್ದಾರೆ. ಖುಷಿ ಕೊಟ್ಟಂಥ ವಿಚಾರ ಐ ಥಿಂಕ್ ಸೆಂಟಿಮೆಂಟ್ ಆ್ಯಂಡ್ ಖುಷಿ. ಐ ಥಿಂಕ್ ನಮ್ಮ ತಂದೆಯವ್ರ ವಾಯ್ಸ್ ಕೇಳಿದಾಗ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ 40 ಡೇಸ್ ಏನೋ ಆಗಿತ್ತು. ಆ್ಯಂಡ್ ಆ ಸರೌಂಡಲ್ಲಿ ಆ ಬೇಸ್ ವಾಯ್ಸಲ್ಲಿ ನಮ್ಮ ತಂದೆಯವ್ರದ್ದು ಹಾಯ್ ಧರ್ಮ ಅಂತ ಅದು ನಮ್ಮ ಅಪ್ಪನ ವಾಯ್ಸ್ ಕೇಳಿದ ತಕ್ಷಣ ಐ ಥಿಂಕ್ ತುಂಬ ಖುಷಿ ಆಯಿತು. ಆ್ಯಂಡ್ ಎಮೋಷ್ನಲ್ಲು ಆದೆ, ವೆರಿ ಹ್ಯಾಪಿ. ಆ ಲೆಟರು ಮತ್ತು ಇದು ಕೇಳಿಸ್ಕೊಂಡಾಗ ಬಿಗ್ ಬಾಸ್ ಮನೆಯಲ್ಲಿ ಐ ಥಿಂಕ್ ಇದು. ಆ್ಯಂಡ್ ಐ ಥಿಂಕ್ ನಾವೆಲ್ಲರೂ ಸ್ವಿಮ್ಮಿಂಗ್ ಪೂಲಲ್ಲಿ ಫ್ರೈಡೇಸ್ ಯಾವಾಗಲಾದರೂ ಒಂದ್ಸಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು ಹಾಡು ಹೇಳೋದು ತುಂಬ ಇಷ್ಟ ಆಗ್ತಿತ್ತು ಎಲ್ಲರಿಗೂ. ಸೊ ಐ ಥಿಂಕ್ ಒಂದು ಫ್ರೆಂಡ್ಶಿಪ್ ಅನ್ನೋದು ಅಲ್ಲಿ ತುಂಬ ಬಾಂಡಿಂಗ್ ಆಗಿತ್ತು ಆ ಸಾಂಗ್ಸ್ ಎಲ್ಲ ಆಡಾಗ. ಸೊ ದ್ಯಾಟ್ ವಾಸ್ ಅ ಗುಡ್ ಟೈಮ್. ಮುಂದೆ ಧರ್ಮ ಅವರು ಯಾವ ಥರ ಸಿನಿಮಾ ಮಾಡಬೇಕು ಅಂತಿದ್ದಾರೆ? ನಡೀತಾ ಇದೆ, ಮಾತುಕತೆ ನಡೀತಾ ಇದೆ. ಬಟ್ ಇವಾಗ ಜವಾಬ್ದಾರಿ ಜಾಸ್ತಿ ಆಗಿರೋದ್ರಿಂದ ಮುಂಚೆನೂ ಇತ್ತು, ಬಟ್ ಇವಾಗ ಇನ್ನೂ ನನಗೇನಂದರೆ ಪ್ರೀ ಪ್ರೊಡಕ್ಷನ್ ಆಗಿರ್ಬೋದು, ಪೋಸ್ಟ್ ಪ್ರೊಡಕ್ಷನ್ ಆಗಿರ್ಬೋದು, ಪ್ರೊಡಕ್ಷನ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ಸ್ಕ್ರಿಪ್ಟಲ್ಲಾಗಿರ್ಬೋದು ಇನ್ವಾಲ್ವ್ ಆಗಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಕೊಂಡು ಹೋಗೋಣ ಅಂತ ಒಂದು ಇದು. ಆಮೇಲೆ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ನಂಗೆ ಇದೇ ಬೇಕು ಅದೇ ಬೇಕು ಅಂತಲ್ಲ, ಬಟ್ ಕಥೆ ನನಗೆ ಮೇನ್ ಇಂಪಾರ್ಟೆಂಟ್ ಇನ್ಮೇಲೆ. ಯಾಕಂದರೆ ಎಲ್ಲೋ ಒಂದು ಕಡೆ ಒಂದು ಆ್ಯಕ್ಟ್ರಾಗಿ ಒಂದು ಒಳ್ಳೆ ಕತೆ ಮಾಡಿದ್ರೆ ಅದಕ್ಕೆಲ್ಲೋ ಒಂದು ಕಡೆ ಒಂದು ರಿವಾರ್ಡ್ ಸಿಗುತ್ತೆ. ಧರ್ಮ ಅವರ ಡೈಲಿ ರುಟೀನ್ ಹೆಂಗಿರುತ್ತೆ? ಬೆಳಗ್ಗೆ ಎದ್ದ ತಕ್ಷಣ ಜಿಮ್, ನನ್ನ ರೆಗ್ಯುಲರ್ ಜಿಮ್ಮು. ಸೊ ಡೇ ಸ್ಟಾರ್ಟ್ ಆಗೋದೇ ಅದು. ಶೂಟ್ ಇದ್ದರೆ ಶೂಟು, ಇಲ್ಲಾಂದರೆ ಸ್ವಲ್ಪ ಪರ್ಸ್ನಲ್ ವರ್ಕ್ ಮನೆಯದಾಗಿರ್ಬೋದು, ಇಲ್ಲ ಸಿನಿಮಾ ರಿಲೇಟೆಡ್ಡು ಡಬ್ಬಿಂಗ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು. ಕರೀತಾರೆ, ಹೋಗ್ತೀನಿ. ಇವಾಗ ರಿಲೀಸಿಗೆ ರೆಡಿ ಇದೆ ಸಿನಿಮಾಗಳು, ಒಂದು 4 ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಸೊ ಅದಕ್ಕೆಲ್ಲ ಕರೀತಾ ಇರ್ತಾರೆ. ಸೊ ಅದಕ್ಕೆ ಹೋಗ್ತೀನಿ. ಆಮೇಲೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಆಮೇಲೆ ನನಗೆ ಬೈಕಿಂಗ್ ಅಂದರೆ ಭಾಳ ಹುಚ್ಚು. ಸೊ ವೀಕೆಂಡ್ಸ್ ಏನಾದರೂ ಲಾಂಗ್ ರೈಡ್ಸು, ಇಲ್ಲ ಸಂಡೇ ಮಾರ್ನಿಂಗ್ ರೈಡ್ಸು. ಸೊ ಈ ಥರ ಎಲ್ಲ ಹೋಗ್ತೀನಿ. ಆ್ಯಂಡ್ ಫ್ರೆಂಡ್ಸ್ ತುಂಬ ಸ್ಮಾಲ್ ಸರ್ಕಲ್ ಆಫ್ ಫ್ರೆಂಡ್ಸ್ ಇದೆ, ಹ್ಯಾಂಡ್ಫುಲ್. ನನಗೆ ತುಂಬ ನನ್ನ ಕಷ್ಟದಲ್ಲಿ ಕೈ ಹಿಡಿದಿರೋರು, ನನ್ನ ಕಷ್ಟದಲ್ಲಿ ನಾನು ಬೆನ್ನಿಂದ ಇರೋರು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸಾಕಷ್ಟು ಜನ ಅಭಿಮಾನಿಗಳ ಮನಸ್ಸನ್ನು ಗೆದ್ದಿದ್ದೀರಾ ಧರ್ಮ ಅವರು. ಸೊ ನಿಮ್ಮ ಅಭಿಮಾನಿಗಳಿಗೆ ನೀವೇನು ಹೇಳ್ತೀರಾ? ಎಲ್ಲ ಅಭಿಮಾನಿಗಳಿಗೂ ಐ ಥಿಂಕ್ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು. ಯಾಕಂದರೆ ಇಷ್ಟು ವರ್ಷ ನಾನೇನು ಕಷ್ಟಪಟ್ಟು ನಾನು ಬರ್ತಾಯಿದ್ದೀನಿ ಚಿತ್ರರಂಗದಲ್ಲಿ, ಎಲ್ಲೋ ಒಂದು ಕಡೆ ಅವ್ರಿಗೂ ಒಂದು ಬೇಸರ ಇತ್ತು. ಯಾಕೆ ಕಾಣಿಸ್ಕೊತಿಲ್ಲ, ಏನಾಗೈತೆ, ಯಾಕೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿಲ್ಲ, ಇಲ್ಲ ಯಾಕೊಂದು ಹಿಟ್ ಅಂತ ಯಾಕೆ ಕೊಡ್ತಿಲ್ಲ. ಸೊ ಅವ್ರಿಗೆಲ್ಲ ಅದಿತ್ತು ಏನಾಗ್ತಿದೆ ಅಂತ. ಬಟ್ ಇವತ್ತು ಬಿಗ್ ಬಾಸ್ ಮನೆಗೆ ಹೋಗಿ ಬಂದಮೇಲೆ ಬಿಗ್ ಬಾಸಲ್ಲಿ ನನ್ನ ನಿಜವಾದ ಒಂದು ವ್ಯಕ್ತಿತ್ವ. ಯಾಕಂದರೆ ನಾವು ತೆರೆ ಮೇಲೆ ಏನು ಕಾಣ್ತೀವೋ ಅದು ಯಾರಿಗೂ ಗೊತ್ತಿರಲ್ಲ ಜಾಸ್ತಿ. ಹಂಗಿರ್ತಾನೆ ತೆರೆ ಮೇಲೆ, ಬಟ್ ಹಿಂದೆ ಹೆಂಗಿರ್ತಾನೋ ಗೊತ್ತಿಲ್ಲ ಅಂತ. ಬಟ್ ಐ ಥಿಂಕ್ ಒಂದು ಓಪನ್ ಬುಕ್ ಆಗಿದ್ದೀನಿ ಪ್ರತಿಯೊಬ್ಬರಿಗೂ. ಆ್ಯಂಡ್ ಅವ್ರೆಲ್ಲ ನನಗೆ ಎಷ್ಟು ಇಷ್ಟಪಟ್ಟಿದ್ದಾರೆ ಅಂದರೆ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು, ಮನೆಯಲ್ಲಿ ವಯಸ್ಸಾದವರಾಗಿರ್ಬೋದು, ಪ್ರತಿಯೊಬ್ಬರೂ ನಾನು ಎಷ್ಟೊಂದು ಜನ ಕಣ್ಣಲ್ಲಿ ನೀರು ಹಾಕಿದ್ದಾರೆ ಅಂತ ಹೇಳಿದ್ದಾರೆ ನಾನು ಮಾತಾಡಿಸಿದಾಗ ನನ್ನ ಎಲಿಮಿನೇಷನ್ ದಿನ. ಅವ್ರಿಗೆಲ್ಲ ನಿಜವಾಗ್ಲೂ ಇಲ್ಲಿಂದ ಥ್ಯಾಂಕ್ಸ್. ಅದಕ್ಕೇ ಒಂದು ದೊಡ್ಡ ನಮಸ್ಕಾರಗಳು. ಯಾಕಂದರೆ ನನಗೆ ಇನ್ನೊಂದು ಲೈಫ್ ಅಂತ ಒಂದು ಸಿಕ್ಕೈತೆ, ಒಂದು ಜೋಶ್ ಅಂತ ಸಿಕ್ಕೈತೆ, ಏನಾದರೂ ಮುಂದಕ್ಕೆ ಮಾಡಬೇಕಂತ.